ಎಲ್ಲರಿಗೂ ನಮಸ್ಕಾರ. ಈಗ ತಿಲತರ್ಪಣದ ಬಗ್ಗೆ ತಿಳಿದುಕೊಳ್ಳೋಣ. ಪವಿತ್ರೋ ವಾ ಸರ್ವಾವಸ್ಥಾಂ ಗತೋಪಿ ವಾ ಯಃ ಸ್ಮರೇತ್ ಪುಂಡರೀಕಾಕ್ಷಂ ಸಬಾಹ್ಯಾಭ್ಯಂತರ ಶುಚಿಃ. ಪುಂಡರೀಕಾಕ್ಷ ಪುಂಡರೀಕಾಕ್ಷ ಪುಂಡರೀಕಾಕ್ಷ. ಪ್ರಾರ್ಥನೆ. ಶುಕ್ಲಾಂಬರಧರಂ ವಿಷ್ಣುಂ ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯೇತ್ ಸರ್ವವಿಘ್ನೋಪಶಾಂತಯೇ. ವಕ್ರತುಂಡ ಮಹಾಕಾಯ ಸೂರ್ಯಕೋಟಿ ಸಮಪ್ರಭಾ ನಿರ್ವಿಘ್ನಂ ಕುರು ಮೇ ದೇವ ಸರ್ವಕಾರ್ಯೇಷು ಸರ್ವದಾ. ಕೈ ಮುಗಿದುಕೊಂಡು ಕುಳಿತುಕೊಳ್ಳಬೇಕು. ಆಚಮನೀಯಂ 2 ಬಾರಿ ಆಚಮನೀಯ ಮಾಡಬೇಕು. ಓಂ ಕೇಶವಾಯ ಸ್ವಾಹ, ನಾರಾಯಣಾಯ ಸ್ವಾಹ, ಮಾಧವಾಯ ಸ್ವಾಹ, ಗೋವಿಂದಾಯನ್ಮ, ವಿಷ್ಣುವೇನ್ಮ, ಮಧುಸೂದನಾಯನ್ಮ, ತ್ರಿವಿಕ್ರಮಾಯನ್ಮ, ವಾಮನಾಯನ್ಮ, ಶ್ರೀಧರಾಯನ್ಮ, ಋಷಿಕೇಶಾಯನ್ಮ, ಪದ್ಮನಾಭಾಯನ್ಮ, ದಾಮೋದರಾಯನ್ಮ, ಸಂಕರ್ಷಣಾಯನ್ಮ, ವಾಸುದೇವಾಯನ್ಮ, ಪ್ರದ್ಯುಮ್ನಾಯನ್ಮ, ಅನಿರುದ್ಧಾಯನ್ಮ, ಪುರುಷೋತ್ತಮಾಯನ್ಮ, ಅಧೋಕ್ಷಯಾಯನ್ಮ, ನರಸಿಂಹಾಯನ್ಮ, ಅಚ್ಯುತಾಯನ್ಮ, ಜನಾರ್ದನಾಯನ್ಮ, ಹರೇಯನ್ಮ, ಉಪೇಂದ್ರಾಯನ್ಮ, ಶ್ರೀಕೃಷ್ಣಾಯ ನಮಃ. ಪವಿತ್ರ ಮಾಡಿಟ್ಟುಕೊಂಡು ಪವಿತ್ರ ಧರಿಸಬೇಕು. ಪವಿತ್ರಂತೆ ವಿತತಂ ಬ್ರಹ್ಮಣಸ್ಪತೆ ಪ್ರಭುರ್ಗಾತ್ರಾಣಿ ಪ್ರಿಯೇಶು ವಿಶ್ವತಃ ಅತಪ್ತ ತನೋರ್ನತದಾಮೋ ಅಶ್ನುತೆ ಶ್ರುತಾಸ ಯದ್ವಂ ತತ್ಸತ್ತಮಾಶಿತ. ಉಂಗುರದ ಬೆರಳಿಗೆ ಪವಿತ್ರವನ್ನು ಧರಿಸಬೇಕು. ಪವಿತ್ರಂ ಧೃತ್ವಾ ಭೂತೋಚ್ಚಾಟನಂ ಉತ್ತಿಷ್ಟಂತು ಭೂತಪಿಶಾಚಾಃ ಏತೆ ಭೂಮಿಭಾರಕಾಃ ತೇಷಾಂ ಅವಿರೋಧೇನ ಬ್ರಹ್ಮಕರ್ಮ ಸಮಾರಭೇತ್. ಈಗ ಪ್ರಾಣಾಯಾಮ ಮಾಡಬೇಕು. ಓಂ ಭೂಃ ಓಂ ಭೋಃ ಓಂ ಸ್ವಃ ಓಂ ಮಹಃ ಜನಃ ತಪಃ ಸತ್ಯಂ ತತ್ಸವಿತುರ್ವರೆಣ್ಯಂ ಭರ್ಗೋ ದೇವಸ್ಯ ಧೀಮಹಿ ಧಿಯೋ ಯೋ ನಃ ಪ್ರಚೋದಯಾತ್. 3 ಬಾರಿ ಪ್ರಾಣಾಯಾಮ ಮಾಡಿದ ನಂತರ ಓಂ ಆಪೋ ಜ್ಯೋತಿರಸ್ವಾಮೃತಂ ಬ್ರಹ್ಮ ಭೂರ್ಭುವಸ್ವರೋಂ. ಸಂಕಲ್ಪಂ. ಶ್ರೀಕೃಷ್ಣ ಕೃಷ್ಣ ಗೋವಿಂದ ಗೋವಿಂದ ವಿಷ್ಣುರಾಜ್ಞೆಯ ಪ್ರವರ್ತಮಾನಸ್ಯಾದ್ಯ ಬ್ರಹ್ಮಣ ದ್ವಿತೀಯ ಪ್ರಹರಾರ್ಧೆ ಶ್ವೇತವರಾಹ ಕಲ್ಪೆ ವೈವಸ್ವತಂ ನಂತರೆ ಕಲಿಯುಗೆ ಪ್ರಥಮಪಾದೆ ಭರತವರ್ಷೆ ಭರತಖಂಡೆ ಜಂಬೂದ್ವೀಪೆ ದಂಡಕಾರಣ್ಯಂ ಗೋದಾವರ್ಯಾಃ ದಕ್ಷಿಣೇ ತೀರೆ ಶಾಲಿವಾಂಶಿಕೆ ಬೌದ್ಧಾವತಾರೆ ರಾಮಕ್ಷೇತ್ರೆ ಅಸ್ಮಿನ್ ವರ್ತಮಾನೆ ವ್ಯಾವಹಾರಿಕೆ ಚಾಂದ್ರಮಾನೇನ ಅಸ್ಯ ಪ್ರಭವಾದಿ 6 ಸಂವತ್ಸರಾಣಾಂ ಮಧ್ಯೆ. ಚಾಂದ್ರಮಾನೇನ ಸಂವತ್ಸರ ಹೇಳಿಕೊಳ್ಳಬೇಕು, ಅಯನ ಹೇಳಿಕೊಳ್ಳಬೇಕು, ಋತು ಹೇಳಿಕೊಳ್ಳಬೇಕು, ಮಾಸ ಹೇಳಿಕೊಳ್ಳಬೇಕು, ಪಕ್ಷ ಹೇಳಿಕೊಳ್ಳಬೇಕು, ತಿಥಿ ಹೇಳಿಕೊಳ್ಳಬೇಕು, ವಾಸರವನ್ನು ಹೇಳಿಕೊಂಡು ಶ್ರೀ ವಿಷ್ಣು ನಕ್ಷತ್ರೆ ವಿಷ್ಣುಯೋಗೆ ವಿಷ್ಣುಕರಣೆ ಏವಂಗಣ ವಿಶೇಷ ವಿಶಿಷ್ಟಾಯಾಂ ಶುಭ ಪುಣ್ಯತಿಥೌ ಜನಿವಾರ ಪಿತೃನೋದ್ದೇಶ್ಯ ಅಸ್ಮತ್ ಪಿತॄಣಾಂ ಪುಣ್ಯಲೋಕವಾಪ್ತ್ಯರ್ಥಂ ಅಸ್ಮತ್ ಪಿತೃತರ್ಪಣಂ ಕರಿಷ್ಯೆ. ಪುನಃ ಕ್ರಮ. ಕರ್ತನು ಪೂರ್ವಾಭಿಮುಖವಾಗಿ ಕುಳಿತು ಆಚಮನ ಮಾಡಿ ದೇವಿ ಗಾಯತ್ರಿ ಛಂದ ಎಂಬ ಮಂತ್ರವನ್ನು ಪಠಿಸಿ ದೇಶ ಕಾಲಾದಿಗಳನ್ನು ಉಚ್ಚರಿಸಿ ಸಂದರ್ಭಕ್ಕೆ ತಕ್ಕ ಸಂಕಲ್ಪ ಮಾಡಿ ಜನಿವಾರವನ್ನು ಎಡಕ್ಕೆ ಹಾಕಿಕೊಂಡು ಅಭಿಮುಖವಾಗಿ ಕುಳಿತುಕೊಂಡು ಬಲ ಮೊಳಕಾಲನ್ನು ನೆಲಕ್ಕೆ ಊರಿ ಬಲಗೈಯಲ್ಲಿ ತಿಲವನ್ನು ಹಾಕಿಕೊಂಡು ಉದ್ಧರಣೆಯಿಂದ ಉದಕ ನೀರನ್ನು ಬಲಗೈಗೆ ಹಾಕಿಕೊಂಡು ಹೆಬ್ಬೆರಳು ಮತ್ತು ತೋರು ಬೆರಳುಗಳ ಬುಡದ ಮಧ್ಯದಿಂದ ತರ್ಪಣವನ್ನು 3 ಸಲ ತರ್ಪಯಾಮಿ 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 ಎಂದು ಕೊಡಬೇಕು. ದೇವರ ಪ್ರಾರ್ಥನೆ ನಮಸ್ಕಾರ ಮಾಡುತ್ತಾ ಇರುವುದರಿಂದ ಜನಿವಾರ ಬಲಭಾಗದಲ್ಲಿ ಇರುತ್ತದೆ. ಈಶಾನಃ ಪಿತೃರೂಪೇಣ ಮಹಾದೇವೋ ಮಹೇಶ್ವರಃ ಪ್ರಿಯತಾಂ ಭಗವಾನ್ ಈಶಃ ಪರಮಾತ್ಮ ಸದಾಶಿವ. ದೇವತಾಭ್ಯಶ್ಚ ಪಿತೃಭ್ಯಶ್ಚ ಮಹಾಯೋಗಿಭ್ಯಶ್ಚ ಏವ ಚ ನಮಃ ಸ್ವಾಹಾಯೈ ಸ್ವಧಾಯೈ ನಿತ್ಯಮೇವ ನಮೋ ನಮಃ. ಮಂತ್ರಮಧ್ಯೆ ಕ್ರಿಯಾಮಧ್ಯೆ ವಿಷ್ಣೋಃ ಸ್ಮರಣಪೂರ್ವಕಂ ಇತಿ ಯತ್ ಕಿಂಚಿತ್ ಕ್ರಿಯತೆ ಕರ್ಮ ತತ್ಕೋಟಿ ಗುಣಿತಂ ಭವೇತ್. ವಿಷ್ಣುರ್ವಿಷ್ಣುರ್ವಿಷ್ಣುಃ. ಓಂ ಆಗಚ್ಚಂತು ಮೇ ಪಿತರಃ ಇಮಂ ಗೃಹಂತು ಜಲಾಂಜಲಿಂ ಎಂದು ಪ್ರಾರ್ಥನೆ ಮಾಡಿದ ನಂತರ ಜನಿವಾರವನ್ನು ಎಡಕ್ಕೆ ಹಾಕಿಕೊಳ್ಳಬೇಕು. ಪಿತ್ರಾದಿ ತರ್ಪಣಂ. ಅಸ್ಮತ್ ಪಿತರಂ ತಂದೆಯ ಗೋತ್ರ ನಕ್ಷತ್ರ ಗೊತ್ತಿದ್ದರೆ, ಆಮೇಲೆ ಶರ್ಮಾಣಂ ಹೆಸರನ್ನು ಹೇಳಿಕೊಂಡು ಸ್ವಧಾ ನಮಸ್ತರ್ಪಯಾಮಿ ತರ್ಪಯಾಮಿ ತರ್ಪಯಾಮಿ ಎಂದು 3 ಬಾರಿ ನೀರನ್ನು ಬಿಡುವುದು. ಅಸ್ಮತ್ ಪಿತಾಮಹಂ ತಾತ ಅವರ ಗೋತ್ರ ಮತ್ತು ಹೆಸರನ್ನು ಹೇಳಿಕೊಂಡು ರುದ್ರರೂಪಂ ಎಂದು ಹೇಳಿಕೊಂಡು ಸ್ವಧಾ ನಮಸ್ತರ್ಪಯಾಮಿ ತರ್ಪಯಾಮಿ ತರ್ಪಯಾಮಿ ಎಂದು 3 ಬಾರಿ ನೀರನ್ನು ಬಿಡುವುದು. ಅಸ್ಮತ್ ಪಿತಾಮಹಂ ತಾತನ ತಂದೆ ಅವರ ಗೋತ್ರ ಮತ್ತು ಹೆಸರನ್ನು ಹೇಳಿಕೊಂಡು ಆದಿತ್ಯ ರೂಪಂ ಸ್ವಧಾ ನಮಸ್ತರ್ಪಯಾಮಿ ತರ್ಪಯಾಮಿ ತರ್ಪಯಾಮಿ ಎಂದು ಹೇಳಿಕೊಳ್ಳುವುದು. ಹಾಗೆಯೇ ಮಾತರಂ ತಾಯಿಯ ಹೆಸರು, ತಾಯಿಯ ಗೋತ್ರ ಮತ್ತು ಹೆಸರು ವಸುರೂಪಂ ಸ್ವಧಾ ನಮಸ್ತರ್ಪಯಾಮಿ ತರ್ಪಯಾಮಿ ತರ್ಪಯಾಮಿ ಎಂದು 3 ಬಾರಿ ನೀರು ಬಿಡುವುದು. ಮಾತಾಮಹಿಂ ತಾಯಿಯ ತಾಯಿ ಗೋತ್ರ ಮತ್ತು ಹೆಸರು ಹೇಳಿಕೊಂಡು ರುದ್ರರೂಪಂ ಸ್ವಧಾ ನಮಸ್ತರ್ಪಯಾಮಿ ತರ್ಪಯಾಮಿ ತರ್ಪಯಾಮಿ ಎಂದು 3 ಬಾರಿ ನೀರು ಬಿಡುವುದು. ಮಾತಾಮಹಿಂ ತಾಯಿಯ ತಾಯಿ ಅಂದರೆ ಅಜ್ಜಿಯ ತಾಯಿ. ಅಕಸ್ಮಾತ್ ಮಾತಾಮಹಿಂ ಗೋತ್ರಾಂ ಅವರ ಗೋತ್ರ ಮತ್ತು ಹೆಸರು ಹೇಳಿಕೊಂಡು ಆದಿತ್ಯ ರೂಪಂ ಸ್ವಧಾ ನಮಸ್ತರ್ಪಯಾಮಿ ತರ್ಪಯಾಮಿ ತರ್ಪಯಾಮಿ ಎಂದು ಹೇಳಿಕೊಂಡು 3 ಬಾರಿ ನೀರು ಬಿಡುವುದು. ಹೀಗೆ ತಾಯಿಯ ಸಂಬಂಧಿಗಳು
ತಂದೆ ಸಂಬಂಧಿಗಳು, ಮಾಮ, ಅತ್ತೆ ಮಾವಂದಿರು, ಅಣ್ಣ ತಮ್ಮಂದಿರು ಯಾರಾದರೂ ತೀರಿ ಹೋಗಿದ್ದರೆ ಅಂಥವರ ಹೆಸರು ಮತ್ತು ಗೋತ್ರವನ್ನು ಹೇಳಿಕೊಂಡು 3 ಬಾರಿ ನೀರನ್ನು ಬಿಡುವುದು. ಕಳೆದ ನಂತರ ಅಸ್ಮತ್ ಸ್ವಾಮಿನಂ ಅಥವಾ ಆಚಾರ್ಯ, ನಮ್ಮ ಗುರುಗಳು ಯಾರಾದರೂ ಹೋಗಿದ್ದರೆ ಅವರ ಗೋತ್ರ ಮತ್ತು ಹೆಸರು ಗೊತ್ತಿದ್ದರೆ, ಹೆಸರನ್ನಾದರೂ ಗೊತ್ತಿದ್ದರೆ ಹೇಳಿಕೊಂಡು ವಸುರೂಪಂ ಸದಾ ನಮಸ್ತರ್ಪಯಾಮಿ ತರ್ಪಯಾಮಿ ತರ್ಪಯಾಮಿ ಎಂದು 3 ಬಾರಿ ನೀರು ಬಿಡುವುದು. ಅಸ್ಮತ್ ಗುರುಂ, ಗುರು ಅವರ ಗೋತ್ರ ಮತ್ತು ನಕ್ಷತ್ರ. ಹಾಗೆಯೇ ರಕ್ತ ಸಂಬಂಧಿಗಳು ಯಾರಾದರೂ ಇದ್ದರೆ ಅವರ ಗೋತ್ರ ಮತ್ತು ಹೆಸರನ್ನು ಹೇಳಿಕೊಂಡು 3 ಬಾರಿ ನೀರು ಬಿಡುವುದು. ಪಿತೃಭ್ಯೋ ನಮಃ ಸುಪ್ರೀತೋ ವರದೋ ಭವತು ಎಂದು ಹೇಳಿಕೊಂಡು ಏಷ ಅನ್ನ ಮಾತಾ ನ ಪಿತಾ ನ ಬಂಧು ನಾನ್ಯ ಗೋತ್ರಿಣಃ ತೇ ಸರ್ವೇ ತೃಪ್ತಿಮಾಯಾಂತು ಮಯಾ ದತ್ತೈಃ ಕುಶೋದಕೈಃ ತೃಪ್ಯತ 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 ಎಂದು 3 ಬಾರಿ ಹೇಳಿಕೊಂಡು ಆ ಬ್ರಹ್ಮ ಸ್ತಂಭ ಪರ್ಯಂತಂ ತತ್ ಋಷಿ ಪಿತೃಮಾನವಾಃ ತೃಪ್ಯಂತು ಪಿತರೇ ಸರ್ವೇ ಮಾತೃಮಾತಾ ಮಹಾದಯಃ ಅತೀತ ಕುಲಕೋಟೀನಾಂ ಸಪ್ತದ್ವೀಪ ನಿವಾಸಿನಾಂ ಆ ಬ್ರಹ್ಮ ಭುವನಾಲೋಕಂ ಇದಮಸ್ತು ತಿಲೋದಕಂ ಎಂದು ಹೇಳಿ ಪ್ರಾರ್ಥನೆ ಮಾಡಿಕೊಳ್ಳಬೇಕು. ಇದಾದ ನಂತರ ಋಷಿ ತರ್ಪಣ. ಕಶ್ಯಪತ್ರಿ ಭರದ್ವಾಜ ವಿಶ್ವಾಮಿತ್ರಂಚ ಗೌತಮ ಜಮದಗ್ನಿರ್ವಸಿಷ್ಠಂಚ ಸಪ್ತೇತೆ ಋಷ್ಯ ಸ್ಮೃತಾಃ. ಋಷಿ ತರ್ಪಣ ಅಡ್ಡಡ್ಡವಾಗಿ ಬಿಡಬೇಕು. ಕಶ್ಯಪಾಯ ನಮಃ ಕಶ್ಯಪನ್ ತರ್ಪಯಾಮಿ, ಅತ್ರಿ ನಮಃ ಅತ್ರಿಂ ತರ್ಪಯಾಮಿ. ಇದು ಜನಿವಾರ ಮಾಲಾಕಾರವಾಗಿರಬೇಕು. ವಿಶ್ವಾಮಿತ್ರಾಯ ನಮಃ ವಿಶ್ವಾಮಿತ್ರನ್ ತರ್ಪಯಾಮಿ, ಗೌತಮಾಯ ನಮಃ ಗೌತಮನ್ ತರ್ಪಯಾಮಿ, ಜಮದಗ್ನಿ ನಮಃ ಜಮದಗ್ನಿನ್ ತರ್ಪಯಾಮಿ, ವಸಿಷ್ಠಾಯ ನಮಃ ವಸಿಷ್ಠನ್ ತರ್ಪಯಾಮಿ. ಈಗ ಯಮತರ್ಪಣ. ಪೂರ್ವಾಭಿಮುಖವಾಗಿ ಕುಳಿತು ಯಮತರ್ಪಣ ಮಾಡಬೇಕು. ಜನಿವಾರ ಸಾಮಾನ್ಯವಾಗಿ ಬಲಭಾಗದಲ್ಲಿರುತ್ತದೆ. ನೀರು ಮಾತ್ರ ಹಾಕಬೇಕು, ಎಳ್ಳು ಹಾಕುವಂತಿಲ್ಲ. ಎಳ್ಳು ಕೇವಲ ಪಿತೃಗಳಿಗೆ ಮಾತ್ರ ಎಳ್ಳು, ಋಷಿಗಳಿಗೂ ಎಳ್ಳಿಲ್ಲ, ಬರೀ ನೀರು ಮಾತ್ರ. ದೇವತೆಗಳಿಗೂ ನೀರು ಮಾತ್ರ. ಇಲ್ಲಿ ಸಹಜವಾಗಿ ಮಾಮೂಲಾಗಿ ಬಲಗೈಯನ್ನು ಮೇಲಿಂದ ಕೆಳಕ್ಕೆ ಎಳೆಯುವಂತೆ ನೀರು ಹಾಕಬೇಕು. ಯಮಾಯ ನಮಃ ಯಮಾಯ ಧರ್ಮರಾಜಾಯ ಮೃತ್ಯುವೇ ಚಾಂತಕಾಯ ಚ ವೈವಸ್ವತಾಯ ಕಾಲಾಯ ಸರ್ವಭೂತ ಕ್ಷಯಾಯ ಚ ಔದುಂಬರಾಯ ದದ್ನಾಯ ನೀಲಾಯ ಪರಮೇಷ್ಠಿನೇ ವೃಕೋದರಾಯ ಚಿತ್ರಾಯ ಚಿತ್ರಗುಪ್ತಾಯವೇ ನಮೋ ನಮಃ. ಪ್ರತಿಯೊಂದಕ್ಕೂ ಯಮಾಯ ನಮಃ ಯಮನ್ ತರ್ಪಯಾಮಿ, ಧರ್ಮರಾಜಾಯ ನಮಃ ಧರ್ಮರಾಜನ್ ತರ್ಪಯಾಮಿ, ಮೃತ್ಯುವೇ ನಮಃ ಮೃತ್ಯುಂ ತರ್ಪಯಾಮಿ, ಅನಂತಾಯ ನಮಃ ಅಂತಕಾಯ ನಮಃ ಅಂತಕನ್ ತರ್ಪಯಾಮಿ, ವಯೋಸ್ವತಾಯ ನಮಃ ವಯೋಸ್ವತಂ ತರ್ಪಯಾಮಿ, ಕಾಲಾಯ ನಮಃ ಕಾಲನ್ ತರ್ಪಯಾಮಿ, ಸರ್ವಭೂತಾಯ ನಮಃ ಸರ್ವಭೂತಂ ತರ್ಪಯಾಮಿ, ಕ್ಷಯಾಯ ನಮಃ ಕ್ಷಯನ್ ತರ್ಪಯಾಮಿ, ಔದುಂಬರಾಯ ನಮಃ ಔದುಂಬರನ್ ತರ್ಪಯಾಮಿ, ದದ್ನಾಯ ನಮಃ ದದ್ನಂ ತರ್ಪಯಾಮಿ, ನೀಲಾಯ ನಮಃ ನೀಲಂ ತರ್ಪಯಾಮಿ, ಪರಮೇಷ್ಠಿನೇ ನಮಃ ಪರಮೇಷ್ಠಿಂ ತರ್ಪಯಾಮಿ, ವೃಕೋದರಾಯ ನಮಃ ವೃಕೋದರಂ ತರ್ಪಯಾಮಿ, ಚಿತ್ರಾಯ ನಮಃ ಚಿತ್ರಂ ತರ್ಪಯಾಮಿ, ಚಿತ್ರಗುಪ್ತಾಯ ನಮಃ ಚಿತ್ರಗುಪ್ತಂ ತರ್ಪಯಾಮಿ. ಹೀಗೆ ಹೇಳಿಕೊಂಡು ಪ್ರತಿ ಸಲವೂ ನೀರನ್ನು ಬಿಡಬೇಕು. ಇತರೆ ತರ್ಪಣಗಳು ಜನಿವಾರ ಮಾಮೂಲಾಗಿ ಪೂರ್ವಾಭಿಮುಖವಾಗಿ ಇರುತ್ತದೆ. ಸರ್ವೇಭ್ಯೋ ದೇವತಾಭ್ಯೋ ನಮಃ ಸರ್ವಾನ್ ದೇವಾನ್ ತರ್ಪಯಾಮಿ, ಸರ್ವೇಭ್ಯೋ ದೇವಗಣೇಭ್ಯೋ ನಮಃ ದೇವಗಣಾನ್ ತರ್ಪಯಾಮಿ, ಸರ್ವದೇವೇಭ್ಯೋ ದೇವಪತ್ನಿಭ್ಯೋ ನಮಃ ಸರ್ವಾನ್ ದೇವಪತ್ನೀಂ ತರ್ಪಯಾಮಿ, ಸರ್ವೇಭ್ಯೋ ದೇವಪುತ್ರೇಭ್ಯೋ ನಮಃ ಸರ್ವದೇವಪುತ್ರಾನ್ ತರ್ಪಯಾಮಿ, ಸರ್ವೇಭ್ಯೋ ದೇವಪೌತ್ರೇಭ್ಯಃ ದೇವಪೌತ್ರಾನ್ ತರ್ಪಯಾಮಿ, ಭೂಃ ತರ್ಪಯಾಮಿ ಭುವಃ ತರ್ಪಯಾಮಿ, ಸುವಃ ತರ್ಪಯಾಮಿ, ಭೂರ್ಭುವಸ್ವಃ ತರ್ಪಯಾಮಿ. ಗೊತ್ತಿದ್ದರೆ ಗಾಯತ್ರಿಂ ತರ್ಪಯಾಮಿ, ಸಾವಿತ್ರಿಂ ತರ್ಪಯಾಮಿ, ಸರಸ್ವತಿಂ ತರ್ಪಯಾಮಿ, ಇಂದ್ರಾಣಿಂ ತರ್ಪಯಾಮಿ, ಬ್ರಹ್ಮಾದಯೋ ದೇವ ಭೂದೇವಾನ್ ತರ್ಪಯಾಮಿ, ಭುವಾದೇವಾನ್ ತರ್ಪಯಾಮಿ, ಸುವಹಾದೇವಾನ್ ತರ್ಪಯಾಮಿ, ಭೂರ್ಭುವಸ್ವದೇವಾನ್ ತರ್ಪಯಾಮಿ. ಹೀಗೆ ತರ್ಪಣ ಕೊಟ್ಟ ನಂತರ ಏಕೆ ಚಾಸ್ಮತ್ ಕುಲೇ ಜಾತಃ ಅಪುತ್ರ ಗೋತ್ರಿಣೋ ಮೃತಾಃ ತೇ ಗೃಹಂತು ಮಯಾ ದತ್ತಂ ವಸ್ತ್ರ ನಿಷ್ಪೀಡನೋದಕಂ ಬ್ರಹ್ಮಾರ್ಪಣಂ ಬ್ರಹ್ಮವೇ ಬ್ರಹ್ಮಾಜ್ಞಂ ಬ್ರಹ್ಮಣಾಹುತಂ ಬ್ರಹ್ಮೈವತೇನ ಗಂತವ್ಯಂ ಬ್ರಹ್ಮಕರ್ಮ ಸಮಾಧಿನಾಂ ಎಂದು ಕೈ ಮುಗಿದುಕೊಂಡು ಕುಳಿತುಕೊಳ್ಳಬೇಕು. ಅನೇನ ತಿಲತರ್ಪಣೇನ ಪಿತ್ರಾದಿ ದ್ವಾದಶ ಪಿತॄಣಾಂ ಅಥವಾ ಪಿತ್ರಾದಿ ಸಮಸ್ತ ದೇವತಾ ಪ್ರಿಯಂತ ಸುಪ್ರೀತ ಸುಪ್ರಸನ್ನ ವರದೋ ಭವತೋ ಎಂದು ಹೇಳಿ ಬರೀ ನೀರನ್ನು ಅರ್ಘ್ಯ ಪಾತ್ರೆಯಲ್ಲಿ ಕೃಷ್ಣಾರ್ಪಣ ಮಸ್ತು ಎಂದು ಬಿಡಬೇಕು. ಈಗ ಕೈ ಮುಗಿದುಕೊಂಡು ಮಧ್ಯೆ ಮಂತ್ರತಂತ್ರ ಅಕ್ಷರ ಸ್ವರವರ್ಣ ಲೋಪದೋಷ ಪ್ರಾಯಶ್ಚಿತ್ತಾರ್ಥಂ ನಾಮತ್ರಯ ಮಹಾಮಂತ್ರ ಕರಿಷ್ಯೆ ಅಚ್ಯುತಾನ್ಮ ಅನಂತಾನ್ಮ ಗೋವಿಂದಾನ್ಮ ಎಂದು 3 ಬಾರಿ ಹೇಳಬೇಕು. ಅಚ್ಯುತಾನಂತ ಗೋವಿಂದೇಭ್ಯನ್ಮ ಎಂದು 1 ಬಾರಿ ಹೇಳಬೇಕು. ಮಂತ್ರ ಮಧ್ಯೆ ಕ್ರಿಯಾ ಮಧ್ಯೆ ವಿಷ್ಣು ಸ್ಮರಣಪೂರ್ವಕಂ ಯತ್ಕಿಂಚಿತ್ ಕ್ರಿಯತೆ ಕರ್ಮ ತತ್ ಕರ್ಮಂ ಸಫಲಂ ಕುರು ಎಂದು ಕೇಳಿಕೊಳ್ಳಬೇಕು. ಕಾಯೇನ ವಾಚಾ ಮನಸಾ ಇಂದ್ರಿಯೈರ್ವಾ ಬುದ್ಧಿಯ ಆತ್ಮನಾಮ ಪ್ರಕೃತಿ ಸ್ವಭಾವಾತ್ ಕರೋಮಿ ಯದ್ಯತ್ ಸಕಲಂ ಪರಸ್ಮೈ ಶ್ರೀಮನ್ನಾರಾಯಣೇತಿ ಸಮರ್ಪಯಾಮಿ. ನಮೋ ಬ್ರಹ್ಮಣ್ಯ ದೇವಾಯ ಗೋಬ್ರಾಹ್ಮಣ ಹಿತಾಯ ಚ ಜಗದ್ಹಿತಾಯ ಕೃಷ್ಣಾಯ ಗೋವಿಂದಾಯ ನಮೋ ನಮಃ ಎಂದು ಪ್ರಾರ್ಥಿಸಬೇಕು.
ಕೈಯಲ್ಲಿ ನೀರು ಹಾಕಿ ಬಿಡಬೇಕು. ಯಸ್ಯ ಸ್ಮೃತ್ಯಾಚನ ಮುಕ್ತೆ ತಪಃ ತರ್ಪಣ ಕ್ರಿಯಾದಿಶು ನ್ಯೂನಂ ಸಂಪೂರ್ಣತಾಮ್ಯಾತಿ ಸದ್ಯವಂದೇ ತಮಚ್ಯುತಂ ಮಂತ್ರಹೀನಂ ಕ್ರಿಯಾಹೀನಂ ಭಕ್ತಿಹೀನಂ ಜನಾರ್ದನ ಯತ್ಕೃತಂತು ಮಯಾದೇವ ಪರಿಪೂರ್ಣಂ ತದಸ್ತುಮೆ. ನಂತರ 2 ಬಾರಿ ಆಚಮನ ಮಾಡಬೇಕು. ಪವಿತ್ರ ಹಾಕಿದ ಉಂಗುರ ಬೆರಳಿಗೆ ಹಾಕಿದ ಪವಿತ್ರವನ್ನು ಬಿಚ್ಚಿ ವಿಸರ್ಜಿಸಬೇಕು. ಇಷ್ಟು ಹೊತ್ತು ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ಎಲ್ಲ ವಿಡಿಯೋಗಳನ್ನು ನಿರೀಕ್ಷಿಸಿ. ವಂದನೆಗಳು. ನಮಸ್ಕಾರ.